ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 11ನೆಯ ಪದ್ಯ ಈ ರೀತಿಯಲ್ಲಿದೆ. ಕೊಳದೊಳಗೋಲಾಡಿ ತಳಿರ್ತೆಳ ಮಾವಿನೊಳುಯ್ಯಲಾಡಿ ನರಪತಿ ಕುಸುಮಾವಳಿಯೊಳ್ ರತಿರಾಗದಿನೋ ಕುಳಿಯಾಡಿ ವಿಲಾಸಗೋಷ್ಠಿಯೊಳ್ ಕುಳ್ಳಿರ್ದಂ. ನರಪತಿ ಕುಳ್ಳಿರ್ದಂ, ನರಪತಿ ಕುಳಿತುಕೊಂಡಿದ್ದ ಎಂಬುದು ಮೂಲ ವಾಕ್ಯ. ನರಪತಿ ಕುಳ್ಳಿರ್ದಂ, ಅದಕ್ಕೆ ಬೇರೆ ಬೇರೆ ವಿವರಗಳು. ಕೊಳದೊಳಗೋಲಾಡಿ ತಳಿರ್ತೆಳ ಮಾವಿನೊಳುಯ್ಯಲಾಡಿ ಕುಸುಮಾವಳಿಯೊಳ್ ರತಿರಾಗದಿನೋ ಕುಳಿಯಾಡಿ ವಿಲಾಸಗೋಷ್ಠಿಯೊಳ್ ನರಪತಿ ಕುಳ್ಳಿರ್ದಂ. ಇದನ್ನು ವಿಂಗಡಿಸಿ ಓದೋಣ. ಕೊಳದೊಳಗೆ ಓಲಾಡಿ ತಳಿರ್ತ ಎಳಮಾವಿನೊಳ್ ಉಯ್ಯಲ್ ಆಡಿ ನರಪತಿ ಕುಸುಮಾವಳಿಯೊಳ್ ರತಿರಾಗದಿಂ ಓ ಕುಳಿಯಾಡಿ ವಿಲಾಸಗೋಷ್ಠಿಯೊಳ್ ಕುಳ್ಳಿರ್ದಂ. ನರಪತಿ ವಿಲಾಸಗೋಷ್ಠಿಯಲ್ಲಿ ಕುಳಿತುಕೊಂಡಿದ್ದ. ಅದಕ್ಕಿಂತ ಮೊದಲೇ ಏನೇನು ಕೆಲಸಗಳನ್ನು ಮಾಡಿದ ಎಂಬುದನ್ನು ಇಲ್ಲಿ ವಿವರಣೆ ಮಾಡಲಾಗಿದೆ. ಬಹಳ ಸರಳವಾದಂತಹ ನಿರೂಪಣೆ, ಅನ್ವಯ ಮಾಡಲಿಕ್ಕೆ ಕ್ಲಿಷ್ಟವಾಗಿ ಏನೂ ಇಲ್ಲ. ಕಥೆ ಮುಂದುವರಿತಾ ಇದೆ. ಹೀಗೆ ಕುಳಿತುಕೊಂಡಿರುವಾಗ ಏನಾಯಿತು ಎಂಬಂಥದ್ದನ್ನು ಮುಂದೆ ಹೇಳ್ತಾನೆ. ಈಗ ನೀರಾಟ ಆಡುವಂಥದ್ದು. ಕೊಳದೊಳಗೆ ಓಲಾಡುವುದು ಅಂದರೆ ಅತ್ತಿತ್ತ ಓಡಾಡುವುದು, ಅತ್ತಿತ್ತ ಸರಿದಾಡುವುದು ಎಂಬಂತಹ ಅರ್ಥ. ಅಂದರೆ ಕೊಳದಲ್ಲಿ ಈಜುವಂತಹದ್ದು. ಈಜು ಕೊಳಗಳು ಕೂಡ ಇವೆ ಅಲ್ಲಿ. ವಿಲಾಸ ಕೀಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಆ ಉಪವನದಲ್ಲಿ ಇವೆ. ಅಲ್ಲಿರುವಂತಹ ಕೊಳದೊಳಗೆ ಆತನೂ ಆತನ ಪರಿವಾರದವರು, ನರಪತಿ ಯಶೋಮತಿ ಮತ್ತು ಆತನ ಪರಿವಾರದವರು ಕೊಳದೊಳಗೆ ಓಲಾಡಿದ್ರು, ಕೊಳದೊಳಗೆ ಅತ್ತಿತ್ತ ಓಡಾಡಿದ್ರು, ಈಜಾಡಿದ್ರು. ಆಮೇಲೆ ಮೇಲೆ ಬಂದ ಮೇಲೆ ಉಯ್ಯಲಾಡಿದ್ರು. ನರಪತಿಯೇ ಉಯ್ಯಲಾಡಿದ ಎಂಬುದಾಗಿ ಹೇಳಿದಾಗ ನರಪತಿಯ ಪರಿವಾರದವರೆಲ್ಲರೂ ಈ ಕ್ರಿಯೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಭಾಗವಹಿಸಿದ್ರು ಎಂಬರ್ಥ. ತಳಿರ್ತ ಎಳಮಾವಿನೊಳ್ ಉಯ್ಯಲಾಡಿ. ಎಳೆಮಾವು ಎಂಬುದಾಗಿ ಹೇಳಬೇಕಾಗಿ ಇಲ್ಲ. ಎಳೆಯ ಮಾವು, ಎಳೆಮಾವು ಅಂತ ಹೇಳಬಹುದು ಹೊಸಗನ್ನಡದಲ್ಲಿ. ಎಳದು, ಪಳದು ಇತ್ಯಾದಿಗಳು. ಪಳಗನ್ನಡಂ, ಹಳಗನ್ನಡಂ ಆದ ಹಾಗೆ ಎಳದು ಮಾವು, ಎಳಮಾವು. ಎಳಮಾವಿನೊಳ್ ಉಯ್ಯಲಾಡಿ. ಇಲ್ಲಿ ತಳಿರ್ತ ಎಳಮಾವು. ತಳಿರ್ತ ಅಂತ ಹೇಳಿದ್ರೆ ಚಿಗುರಿದ ಎಂಬರ್ಥ. ಚಿಗುರಿದ ಎಳಮಾವಿನೊಳ್ ಉಯ್ಯಲಾಡಿ. ಎಳಮಾವಿನಲ್ಲಿ ಅಂದರೆ ಎಳೆಯ ಮಾವಿನ ಮರದಲ್ಲಿ ಉಯ್ಯಲಾಡಿದನು ಎಂಬರ್ಥ. ಮಾವಿನ ಮರಕ್ಕೆ ದೀರ್ಘಾಯುಷ್ಯ ಇದೆ. 100 ವರ್ಷಗಳ 200-300 ವರ್ಷಗಳವರೆಗೂ ಒಂದು ಮಾವಿನ ಮರ ಬೆಳೀಬಹುದು. ಅಂಥ ದೀರ್ಘಾವಧಿಯ ಬೆಳವಣಿಗೆಯುಳ್ಳ ಮರಗಳು ಬಹಳಷ್ಟಿವೆ. ಅಂಥ ಸಂದರ್ಭದಲ್ಲಿ ಒಂದು 40-50 ವರ್ಷಗಳಾದಂತಹ ಮಾವು ಕೂಡ ಎಳಮಾವೇ ಆಗುತ್ತದೆ. ಎಳಮಾವು ಅಂದ ಕೂಡಲೇ ನಮಗೊಂದು ಸಂದೇಹ ಬರಬಹುದು. ಏನು? ಎಳೆಯ ಮಾವಿನಲ್ಲಿ ಉಯ್ಯಲಾಡುವುದು ಹೇಗೆ? ಎಳೆ ಮಾವು ಅಂತ ಹೇಳಿದ್ರೆ ಮಾವಿನ ಗಿಡದಲ್ಲಿ ಉಯ್ಯಲಾಡುವುದು ಹೇಗೆ? ಅದಕ್ಕೆ ಗೆಲ್ಲುಗಳಿಗೆ ಉಯ್ಯಾಲೆಯ ಹಗ್ಗಗಳನ್ನು ಕಟ್ಟಿ ಅದರಲ್ಲಿ ಹಲಗೆಯನ್ನು ಏನಾದರೂ ಅಳವಡಿಸಿ ಅದರಲ್ಲಿ ಕುಳಿತು ಉಯ್ಯಲಾಡುವುದು ಒಂದು. ಅಥವಾ ಎಳೆಯ ಮಾವಿನ ಮರದ ಗೆಲ್ಲುಗಳಿಗೆ ಹಗ್ಗಗಳನ್ನು ಕಟ್ಟಿ ಆ ಹಗ್ಗಗಳಲ್ಲಿ ನೇತಾಡಿಕೊಂಡು ಉಯ್ಯಲಾಡುವಂತಹದ್ದು ಒಂದು. ಎರಡು ರೀತಿಯಲ್ಲಿ ಆದರೂ ಎಳೆಯ ಮಾವಿನ ಮರದಲ್ಲಿ ಸಾಧ್ಯವಿಲ್ಲವಲ್ಲ ಎಂಬಂತಹ ಸಂದೇಹ ಬರಬಹುದು. ಆದರೆ ಇಲ್ಲಿ ನಾವು ಗ್ರಹಿಸಬೇಕು, ದೀರ್ಘಾಯುಷ್ಯವುಳ್ಳಂತಹ ಒಂದು ಮರ. ಆ ಮರ ಸಾಕಷ್ಟು ಪುಷ್ಟವಾಗಿದೆ. ಅದರಲ್ಲಿ ಸಾಕಷ್ಟು ಎತ್ತರದಲ್ಲಿ ಗೆಲ್ಲುಗಳು ಟಿಸುಲೊಡೆದು ಬೆಳೆದಿವೆ. ಆ ಗೆಲ್ಲುಗಳು ಸಶಕ್ತವಾಗಿವೆ. ಆ ಗೆಲ್ಲುಗಳಿಗೆ ಹಗ್ಗಗಳನ್ನು ಕಟ್ಟಿ ಇಳಿಬಿಟ್ಟಾಗ ಅದರಲ್ಲಿ ನೇತಾಡಿದರೆ ಅದು ಆ ಗೆಲ್ಲು ಜಗ್ಗುವ ಹಾಗಿಲ್ಲ, ಗೆಲ್ಲು ಮುರಿಯುವ ಹಾಗಿಲ್ಲ, ಗಟ್ಟಿಯಾದಂತಹದ್ದು.
ಅಷ್ಟೆಲ್ಲ ರಕ್ಷಣೆಯನ್ನು ನೋಡಿಕೊಂಡೇ ಅವರು ಆಟವನ್ನು ಆಡ್ತಾರೆ. ಹಾಗೆ ಎಳಮಾವಿನೊಳ್ ಉಯ್ಯಲಾಡಿ, ಉಯ್ಯಾಲೆ ಆಡಿ ನರಪತಿ ರಾಜನಾದಂತಹ ಯಶೋಮತಿ ಕುಸುಮಾವಳಿಯೊಳ್, ಕುಸುಮಾವಳಿಯಲ್ಲಿ ಕೂಡಿಕೊಂಡು ಕುಸುಮಾವಳಿಯಲ್ಲಿ ರತಿರಾಗದಿಂ ಓಕುಳಿಯಾಡಿ, ಆಮೇಲೆ ರತಿರಾಗದಿಂದ ಅಂದರೆ ಪ್ರೇಮಾನುರಾಗದಿಂದ, ರತಿರಾಗದಿಂದ ಪ್ರೀತಿಯಿಂದ ಎಂಬಂಥ ಅರ್ಥ ಅಥವಾ ಶೃಂಗಾರ ಭಾವದಿಂದ ಎಂಬುದಾಗಿ ಹೇಳಬಹುದು. ರತಿರಾಗದಿನ್ ಓಕುಳಿ ಆಡಿ, ಓಕುಳಿಯಾಡಿ ಯಕಾರಾಗಮ, ರತಿರಾಗದಿಂದ ಪ್ರೀತಿಯಿಂದ ಓಕುಳಿಯಾಟವನ್ನು ಆಡಿದ ಅಂತೇಳಿ. ಹಾಗೆ ಓಕುಳಿಯಾಟ ನೀರನ್ನು ಪರಸ್ಪರ ಎಸೆದು ಆಡುವಂಥ ಆಟ ಓಕುಳಿಯಾಟ, ಅಥವಾ ನೀರಾಟ. ಅದರಲ್ಲಿ ಓಕುಳಿ ನೀರು ಎಂಬಂತಹದ್ದೇ ಇದೆ. ಓಕುಳಿಯಾಟಕ್ಕಾಗಿಯೇ ಮಾಡಿದಂತಹ ಸಿದ್ಧಪಡಿಸಿದಂತಹ ಕೆಂಪು ನೀರು, ಕುಂಕುಮ ಜಲ, ಅದನ್ನು ಎರಚಿಕೊಂಡು ಓಕುಳಿಯನ್ನಾಡುವಂತಹದ್ದು ಪದ್ಧತಿ ಉಂಟು. ಎಷ್ಟೋ ವಿಶೇಷ ಸಮಾರಂಭ ಇತ್ಯಾದಿಗಳು ನಡೆದ ಮೇಲೆ, ಜಾತ್ರೆ ಇತ್ಯಾದಿಗಳು, ಉತ್ಸವಗಳು ಅಥವಾ ಭಜನೆ ಸಪ್ತಾಹವೋ ಇಂಥ ಕಾರ್ಯಕ್ರಮಗಳು ಎಲ್ಲ ಆದಮೇಲೆ ಕೊನೆಗೆ ಅದರ ಮಂಗಲೋತ್ಸವ ಸಂದರ್ಭದಲ್ಲಿ ಈ ರೀತಿ ಓಕುಳಿಯಾಟವನ್ನು ಆಡುವಂತಹದ್ದುಂಟು. ಕೆಂಪು ನೀರನ್ನು, ಕುಂಕುಮದ ನೀರನ್ನು ಮೈಯ ಮೇಲೆ ಎರಚಿಕೊಳ್ಳುವಂತಹದ್ದು, ಅಥವಾ ಪರಸ್ಪರ ಎರಚಿಕೊಳ್ಳುವಂತಹದ್ದು, ಅಥವಾ ಹಾಗೆ ಭಜನೆ ಹೋಗುವವರ ಮೇಲೆ ಮನೆಯವರು ಎರಚುವಂತಹದ್ದು. ಈಗ ರಸ್ತೆಯಲ್ಲಿ ಭಜನೆಯ ತಂಡ ಹೋಗ್ತಾ ಇದ್ರೆ ಆ ತಂಡದ ಮೇಲೆ ಮನೆಯವರು ಓಕುಳಿ ನೀರನ್ನು ಚೆಲ್ಲುವಂತಹದ್ದು ಇತ್ಯಾದಿಗಳೆಲ್ಲ ಮಂಗಲಕರವಾದಂತಹದ್ದು ಮತ್ತು ಸಂತೋಷಕರವಾದಂತಹದ್ದು ಎಂಬರ್ಥ. ಅಂತೂ ರಾಜ ತನ್ನ ಪತ್ನಿಯಾದ ಕುಸುಮಾವಳಿಯ ಜೊತೆಗೆ ಸೇರಿ ಓಕುಳಿಯಾಡಿದ. ಅಂದ್ರೆ ಇಲ್ಲಿ ರಾಜನು ಕುಸುಮಾವಳಿಯ ಮೇಲೆ ಕೆಂಪು ನೀರನ್ನು ಎರಚಿ ಆಡಿದಂತಹದ್ದು, ಮತ್ತು ರಾಣಿಯು ತನ್ನ ಪತಿಯ ಆದಂತಹ ರಾಜನ ಮೈಯ ಮೇಲೆ ಓಕುಳಿಯನ್ನು ಎರಚಿ ಆಡಿದ್ದು ಎಂಬುದಾಗಿ ನಾವು ಭಾವಿಸಬೇಕು. ಅದೆಲ್ಲವೂ ಆದಂತಹದ್ದು ರತಿರಾಗದಿಂ, ಅಂದ್ರೆ ಪ್ರೇಮಾನುರಾಗದಿಂದ, ವಿಶೇಷವಾದಂತಹ ಶೃಂಗಾರ ಭಾವದಿಂದ ಎಂಬಂತಹದ್ದು ಕೂಡ ಅರ್ಥ ಆಗ್ತದೆ ಇಲ್ಲಿ. ಓಕುಳಿಯಾಡಿ ವಿಲಾಸಗೋಷ್ಠಿಯೊಳ್, ಅದು ವಿಲಾಸಗೋಷ್ಠಿ ಅಂದ್ರೆ ಸಂತೋಷಕ್ಕಾಗಿ ಏರ್ಪಡಿಸಿದಂತಹ ಕೂಟ. ಗೋಷ್ಠಿ ಅಂತ ಹೇಳಿದ್ರೆ ಕೂಟ ಎಂಬ ಅರ್ಥ. ಗೋಷ್ಠಿ ಇತ್ಯಾದಿಗಳೆಲ್ಲ ನಿಜವಾಗಿ ಸಂಬಂಧಪಟ್ಟಂತಹದ್ದು ಹಟ್ಟಿಗೆ, ಅಂದ್ರೆ ಗೋಷ್ಠ, ಗೋವುಗಳು ಒಟ್ಟು ಸೇರಿರುವಂತಹ ಸ್ಥಳ ಎಂಬ ಅರ್ಥ ಗೋಷ್ಠಿ. ಹಾಗೆ ಆ ಗೋವುಗಳನ್ನು ಅಲ್ಲಿದ್ದಲ್ಲೇ ಎಲ್ಲರೂ ಒಟ್ಟಾಗಿ ಮಾತಾಡ್ತಾ ಇರುವಂತಹದ್ದು ಇತ್ಯಾದಿಗಳು ಒಂದು ಕಾಲದಲ್ಲಿ ಆ ರೀತಿಯಲ್ಲಿ ಇದ್ದಿರಬೇಕು. ಈಗ ಕೆಲವೆಡೆಗಳಲ್ಲಿ ಕೃಷಿ ಕುಟುಂಬಗಳ ಮನೆಯ ವ್ಯವಸ್ಥೆ ಹೇಗಿರ್ತದೆ ಅಂದರೆ ಮನೆಯ ಎದುರಿಗೆ ಗೋಷ್ಠ ಇರ್ತದೆ, ಹಟ್ಟಿ ಇರ್ತದೆ. ಆ ರೀತಿಯ ವ್ಯವಸ್ಥೆ ಇರುವಂತಹದ್ದುಂಟು. ಕೆಲವು ಕಡೆಗಳಲ್ಲಿ ಮನೆಯ ಹಿಂಭಾಗದಲ್ಲಿಯೋ ಪಾರ್ಶ್ವಗಳಲ್ಲಿಯೋ ಹಟ್ಟಿಗಳನ್ನು ಕಟ್ಟಿರುವಂತಹದ್ದುಂಟು. ದೂರ ಇರುವಂತಹದ್ದು ಇಲ್ಲ ಅಂತಲ್ಲ, ಆದರೆ ಎಷ್ಟೋ ಕೃಷಿ ಕುಟುಂಬಗಳಲ್ಲಿ ಒಂದು ಮನೆ, ಆ ಮನೆಯ ಎದುರಿನ ಚಾವಡಿಯಲ್ಲಿ ಕುಳಿತರೆ ಕಾಣುವಂತಹದ್ದು ಗೋಷ್ಠ ಅಥವಾ ಹಟ್ಟಿಯೇ ಕಾಣುವಂತಹದ್ದು. ಆ ದನಗಳು ಏನು ಮಾಡ್ತವೆ, ಹಸುಗಳು ಏನು ಮಾಡ್ತವೆ, ಎತ್ತುಗಳು ಏನು ಮಾಡ್ತವೆ ಎಂಬಂತಹದ್ದನ್ನು ಮನೆಯ ಒಳಗೆ ಕುಳಿತುಕೊಂಡೇ ನೋಡುವ ಹಾಗಿದೆ. ಅಂದ್ರೆ ಆ ಗೋವುಗಳಿಗೂ ಮನೆಯೊಳಗೆ ನಡೆಯುವ ಚಟುವಟಿಕೆಗಳು ಕಾಣ್ತವೆ, ಒಳಗೆ ಕುಳಿತವರಿಗೂ ಗೋವುಗಳು ಏನು ಮಾಡ್ತವೆ ಅಂತ ಹೇಳಿದು ಕಾಣ್ತವೆ. ಆ ರೀತಿ ಅದು ಗೋಷ್ಠ ಅಂತ ಹೇಳಿದ್ರೆ ಈ ರೀತಿಯ ಕೂಟವನ್ನು ಹೇಳಿದಂತಹದ್ದು ಗೋಷ್ಠಿ. ಆಮೇಲೆ ಮನುಷ್ಯರು ಒಟ್ಟಾಗಿ ಸೇರಿ ಮಾತಾಡುವಂತಹದ್ದು ಒಂದು ಸಭೆ ಇತ್ಯಾದಿಗಳೆಲ್ಲವಕ್ಕೂ ಗೋಷ್ಠಿ ಎಂಬ ಹೆಸರು ಬಂದಿದೆ. ವಿಲಾಸಗೋಷ್ಠಿ ಇದು ಹೀಗೆ ಸಂತೋಷಕ್ಕಾಗಿ ಏರ್ಪಡಿಸಿದಂತಹ ಒಂದು ಕೂಟ. ವಿಲಾಸಗೋಷ್ಠಿಯೊಳು ಕುಳ್ಳಿರ್ದಂ, ವಿಲಾಸಗೋಷ್ಠಿಯಲ್ಲಿ ರಾಜ ಕುಳಿತಿದ್ದ. ರಾಜ ಮಾತ್ರ ಅಲ್ಲ, ರಾಜನ ಪರಿವಾರ ಎಲ್ಲವೂ ಇತ್ತು ಅಂತ ಅರ್ಥ. ರಾಣಿ ಇದ್ದಾಳೆ, ರಾಜ ಮತ್ತು ರಾಣಿ ಎಂಬುವರು ಮಾತ್ರ ಅಲ್ಲ. ಗೋಷ್ಠಿ ಅಂತ ಹೇಳಿದಾಗ ಪರಿವಾರದವರೆಲ್ಲರೂ ಅಲ್ಲಿ ಇದ್ರು ಎಂಬುದಾಗಿ ನಾವು ತಿಳಿಯಬೇಕು. ನಮಸ್ಕಾರ.